ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಆಷಾಢದ್ದು ಶುಕ್ರವಾರದ ಪೂಜೆ ಮಾಡ್ತಾಯಿದ್ದೀನಿ. ಶುಕ್ರವಾರದ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಚನ್ನರಾಯಪಟ್ಟಣದಲ್ಲಿ ಚಾಮುಂಡಿ ಪೂಜೆ ಅಂತ ಕಾಂಟ್ರಾಕ್ಟ್ಗಳೆಲ್ಲ ಮಾಡಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗಬೇಕು. ವರ್ಷವೂ ಆಷಾಢದಲ್ಲಿ ಚಾಮುಂಡಿ ಪೂಜೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸಂತೆಕಾಳೇಶ್ವರಿ ದೇವಸ್ಥಾನದ ಹತ್ರ. ಫ್ಯಾಮಿಲಿ ಪೂರ ಅಲ್ಲಿಗೆ ದೇವಸ್ಥಾನದ ಹತ್ರ ಪೂಜೆಗೆ ಹೋಗ್ತಾಯಿದ್ದೀವಿ. ಊರಿಂದ ಪಾರ್ಸಲ್ ಬಂದಿದೆ. ಬೆಂಗಳೂರು ಗಾಡಿ ಅಲ್ಲೇ ನಮ್ಮೂರ ಪಕ್ಕನೇ ಬರೋದು. ಏನು ಕೊಟ್ಟು ಕಳಿಸ್ತೀರಾ ನೋಡಬೇಕು. ಶುಂಠಿ ಕೊಟ್ಟು ಕಳಿಸಿದ್ದಾರೆ, ಮತ್ತು ಬೆರಕೆ ಸೊಪ್ಪು, ಹಳಸಿನಣ್ಣು ಕೊಟ್ಟು ಕಳಿಸಿದ್ದಾರೆ. ಹಳಸಿನಣ್ಣು ಇಷ್ಟ ಅಂತ. ಬೀನ್ಸ್ ಕಾಯಿ ಬೆಳಗ್ಗೆ ಬಸ್ಸಿಗೆ ಕೊಟ್ಟು ಕಳಿಸಿರೋದು ಪಾರ್ಸಲ್ ಇಷ್ಟು. ಶುಂಠಿ ಇರಲಿಲ್ಲ ಮನೇಲಿ, ಹೇಳಿದ್ದೆ. ಇವಾಗ ಶುಂಠಿನೇ ಬೆರಕೆ ಸೊಪ್ಪು ಕೊಟ್ಟು ಕಳಿಸೋದೆ. ಇವಾಗ ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ದೇವಸ್ಥಾನದ ಹತ್ರ ಚೌಟ್ರಿಲೇ ಪೂಜೆ ಮಾಡ್ತಾರೆ, ಚಾಮುಂಡಿ ಪೂಜೆ. ಅಕ್ಷತೆ ತಗೊಂಡು ಹಾಕು. ಕಾಂಟ್ರಾಕ್ಟ್ ಮಕ್ಕಳು SLC PUC ಯಾರು ಹೈಯೆಸ್ಟ್ ಅಂಕಗಳು ಕಳಿಸಿರ್ತಾರೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸುಮಾರು ಮಕ್ಕಳಿಗೆ ಬುಕ್ಸು ಬ್ಯಾಗು ಎಲ್ಲ ಕೊಟ್ಟರು. ಇವಾಗ ಊಟಕ್ಕೆ ಬಂದಿದ್ದೀವಿ. ವೆಜ್ಜು ನಾನ್ ವೆಜ್ಜು ಎರಡೂ ಇರುತ್ತೆ. ವರ್ಷವೂ ಎರಡೂ ಮಾಡ್ತಾರೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಹತ್ರ ಹೋದ್ವಿ. ಮಕ್ಕಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ, ಇವತ್ತು ಬೇಗನೆ ಹೋಗ್ತೀವಲ್ಲ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ನಮ್ಮನ್ನು ನೋಡಿದ ತಕ್ಷಣ ಯಶು ಮತ್ತು ನವ್ಯ ಇಬ್ಬರು ಫುಲ್ ಖುಷಿಯಾಗಿ ಹೋದರು. ಕರ್ಕೊಂಡು ಹೋಗ್ತಾರೆ ಇವತ್ತು ಬೇಗ ಮನೆಗೆ ಅಂತ. ಎಲ್ಲ ನವ್ಯಕ್ಕೆ ಪತ್ತ ಇಲ್ವಲ್ಲ. ಆಯ್ತು. ಇವಾಗ ಎಲ್ಲೋ ಮಾರ್ಟ್ ಹತ್ರ ಹೋದ್ವಿ. ಮನೆಗೆ ಒಂದು ಸ್ವಲ್ಪ ಐಟಮ್ ತಗೋಬೇಕಿತ್ತು, ಹಂಗಾಗಿ ಎಲ್ಲೋ ಮಾರ್ಟಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಈ ನಮ್ಮ ಯಶನು ನವೀನು ಎಲ್ಲೋ ಮಾರ್ಟ್ ಒಳಗೆ ಬಿಟ್ಟರೆ ಕೇಳಬೇಕಾ, ಅವ್ರಿಗೆ ಬೇಕಾದ ಐಟಮ್ ಎಲ್ಲನೂ ತಗೊಂಡು ತುಂಬ್ತಾ ಇದ್ದಾರೆ. ಕೆಲವೊಂದು ಐಟಮ್ನ ಆಷಾಢ ಅಂತ ಹೇಳ್ಬಿಟ್ಟು ಆಫರ್ ಕೂಡ ಇಟ್ಟಿದ್ರು. ಮಾಲ್ ಅಂತ ಹೇಳ್ಬಿಟ್ಟು ಏನು ಅಂದ್ಕೊಳಕ್ಕೆ ಹೋಗಲೇಬೇಡಿ. ಮಾಮೂಲಿ ದಿನಸಿ ಅಂಗಡಿಗಿಂತ ರೇಟ್ ಕಡಿಮೆನೇ ಇರುತ್ತೆ ಮತ್ತು ಕ್ವಾಲಿಟಿ ಬೆಸ್ಟ್ ಇರುತ್ತೆ. ಸ್ಯಾನಿಟರಿ ಪ್ಯಾಡ್ಸು 330 ರೂಪಾಯಿದು 179ಕ್ಕೆ ಸಿಗುತ್ತೆ. ಮತ್ತು ಬೇರೆ ಬೇರೆ ಐಟಮ್ಗಳೆಲ್ಲ ಕಡಿಮೆ ಸಿಗುತ್ತೆ. 1599 ಗ್ರೀನ್ ಚೀಫ್ ಪಾತ್ರೆ ಮತ್ತು 599ಕ್ಕೆ ಸಿಗುತ್ತೆ. ನಾನು ಸುಮಾರು ಐಟಮ್ಗಳನ್ನ ತೊಗೊಂಡೆ. ಐಟಮ್ಗಳು ತುಂಬ ಚೆನ್ನಾಗಿದೆ. ತೊಗರಿಬೇಳೆ ಇಲ್ಲಿ ಮಾರ್ಟಲ್ಲಿ 99 ರೂಪಾಯಿ kg, ಮತ್ತು ಸನ್ಫ್ಲವರು 140 ರೂಪಾಯಿ. ಸರ್ಫ್ ಎಕ್ಸೆಲ್ ಸೋಪು ಅಂಗಡಿಲಾದರೆ 33 ಇರುತ್ತೆ, ಇಲ್ಲಿ 31 ರೂಪಾಯಿ ಇರುತ್ತೆ. 1-2 ಸೋಪ್ ತಗೊಳ್ಳೋದು ಏನಿದಿಲ್ಲ, ಒಂದು ಅರ್ಧ ಡಜನ್ 1 ಡಜನ್ ನಾನು ತಗೋತೀನಿ ಒಂದೇ ಸಲ ಬಂದಾಗ. ಎಲ್ಲ ಕಡಿಮೆ ರೇಟ್ ನೋಡ್ಕೊಂಡು ತಗೋಬೇಕು. ಎಲ್ಲದಕ್ಕೆ ರೇಟ್ ಕಡಿಮೆ ಇದೆ ಅಂತಲ್ಲ, ಕೆಲವೊಂದು ಐಟಮು ಅಂಗಡಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಯಾವ ಐಟಮ್ ಕಡಿಮೆ ಇರುತ್ತೆ ನೋಡ್ಕೊಂಡು ತಗೋಬೇಕಷ್ಟೆ. ನಮ್ಮ ಅತ್ತೆನೂ ಪರ್ಚೇಸ್ ಮಾಡ್ತಿದ್ದಾರೆ, ನಮ್ಮ ಮನೆಯವರು ಪರ್ಚೇಸ್ ಮಾಡ್ತವ್ರೆ.
ಅಲ್ಲಿಂದ ಹೋಗಿದ್ದು ನೆಕ್ಸ್ಟ್ ನಂದಗೋಕಲ ಮಕ್ಳಿಗೆ ಏನಾದರೂ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ವಿ. ನಮ್ಮ ಯಶು ದೋಸೆ ತಗೊಂಡ್ಲು, ನಮ್ಮ ಯಶು ಮಂಚೂರಿ ತಗೊಂಡ್ಲು, ಪನ್ನೀರ್ ಮಂಚೂರಿ ತಗೊಂಡ್ಲು, ನಮ್ಮ ನವ್ಯ ದೋಸೆ ತಗೊಂಡ್ಲು, ನಾವೆಲ್ಲ ಕಾಫಿ ಟೀ ತೊಗೊಂಡ್ವಿ. ನೂಡಲ್ಸ್ ಏನು ಬೇಕು ಯಶು? ಸಿಂಗಾಪುರ್ ನೂಡಲ್ಸ್ ಬೇಕಾ? ಇಲ್ಲ ಕೂತ್ಕೊಳ್ಳಿ, 2 ವರ್ಷ ಮಾಡ್ಕೊಬರು. ಯಶು ನಿನಗೇನು ಬೇಕು ಯಶು? ಏನ ಯಶು ನವೀಂದೇನೋ ದೋಸೆ ಬಂತು. ಯಶು ನಿಂದು ಲೇಟು, ಬ್ಯಾಟಿಂಗ್ ಬಾರ್ಸದೆ ಈಗ. ಸೂಪರ್ ಆಗೈತಾ ಆಶಾ? ಬಾ ತಗೋಬರೇ. ಸೂಪರ್ ಆಗೈತೆ. ನಾನು ವಿಡಿಯೋ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.